ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತುಂಟಲ್ಲ, ನಾನು ಮನೆಯಲ್ಲಿರುವಂತಹ ಒಡೆದ ಹಾಲಿನಲ್ಲಿ ಒಂದು ಪಲ್ಯ ಮಾಡೋದನ್ನು ಹೇಗೆ ಅಂತ ಹೇಳಿಕೊಡ್ತೇನೆ. ನಿನ್ನೆ ಮನೆಯಲ್ಲಿ ಕರೆಂಟ್ ಇಲ್ಲದ ಕಾರಣ ಫ್ರಿಜ್ಜಲ್ಲಿ ಹಾಲು ಹಾಳಾಗಿತ್ತು. ಯಾಕೋ ಬಿಸಾಡಬೇಕು ಅಂತ ಮನಸ್ಸಾಗಲಿಲ್ಲ. ನಮ್ಮಮ್ಮ ಒಂದು ಡಿಶ್ ಮಾಡ್ತಾಯಿದ್ರು ಇದರಲ್ಲಿ, ಅದು ಯಾಕೋ ನೆನಪಾಯಿತು. ಆದರೆ ಇವತ್ತು ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರುವ ಬನ್ನಿ. ಹಾಲನ್ನು ಕುದಿಸಬೇಕು, ಚೆನ್ನಾಗಿ ಕುದಿಸಬೇಕಾದ್ರೆ ಅದು ಒಡಿತದೆ ಹಾಲು. ನಿಂಬೆ ರಸ ಕೂಡ ಹಾಕಿ ಅದನ್ನು ಹಾಲನ್ನು ಒಡಿಸ್ಬೋದು. ಕೆಲವರು ವಿನೆಗರ್ನ ಬಳಸ್ತಾರೆ, ಬಟ್ ನಾನು ಯಾವುದನ್ನು ಕೂಡ ಹಾಕಲಿಲ್ಲ. ನ್ಯಾಚುರಲ್ ಆಗಿ ಅದನ್ನು ಕುದಿಸುವಾಗ ಹಾಲು ಒಡಿತದೆ. ಒಂದು 2 ನಿಮಿಷಗಳ ಕಾಲ ಅದನ್ನು ತಣಿಲಿಕ್ಕೆ ಬಿಡುವ. ಸ್ವಲ್ಪ ಫ್ರಿಜ್ ವಾಟರ್ ಹಾಕಿದರೆ ಬೇಗ ಅದು ಗಟ್ಟಿಯಾಗ್ತದೆ. ನಾನು 2 ನಿಮಿಷ ಬಿಟ್ಟೆ, ಸ್ವಲ್ಪ ತಣ್ಣೀರು ಹಾಕಿದೆ. ಸ್ವಲ್ಪ ಗಟ್ಟಿಯಾಗಿ ಆಗುವವರೆಗೆ ಅದನ್ನು ಚೆಂದ ತಣಿಲಿಕ್ಕೆ ಬಿಡುವ. ಅದನ್ನು ತಣ್ಣೀರು ಹಾಕಿ ಅದನ್ನು ಚೆಂದ ಮಾಡಿ ಸೋಸಿಕೊಳ್ಬೇಕಾಗ್ತದೆ. ನಾವು ಐಸ್ ಕ್ಯೂಬ್ಸ್ ಇದ್ದರೆ ಕೂಡ ಒಳ್ಳೆಯದು. ಹೆಚ್ಚಿನವರು ಮನೆಯಲ್ಲಿ ಹಾಲು ಹಾಳಾದರೆ ಅದನ್ನು ಬಿಸಾಡಿ ಬಿಡ್ತೇವೆ. ನಾವು ಅಂಗಡಿಯಲ್ಲಿ ಆ ಕೆಮಿಕಲ್ ಇರುವಂತಹ ಹಾಲೇ ಬಳಸದೇ ಇರುವಂತಹ ಪನ್ನೀರ್ಗಳನ್ನ ಹೇಗೆ ತಿಂತೇವಲ್ವ, ಅದಕ್ಕಿಂತ ಚೆಂದವಾಗಿ ನಾವು ಮನೆಯಲ್ಲಿ ಮಾಡಿದ ಪನ್ನೀರನ್ನ ಬಳಸೋಣ. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದು ಅಲ್ವಾ. ರುಚಿ ಕೂಡ ಹೆಚ್ಚು. ನಾವೇ ಮಾಡಿದ ಕಾರಣ ರುಚಿಯು ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅಂದಾಜು. ನೋಡಿ, ಇದು ಚೆಂದ ಮಾಡಿ ಕುದ್ದಿದೆ. ಫುಲ್ಲು ಅದು ದಪ್ಪ ದಪ್ಪ ಬಿಟ್ಟಿದೆ. ತಣ್ಣೀರೆಲ್ಲ ಹಾಕಿ ಅದನ್ನು ನಾನು ತಣ್ಣ ಮಾಡಿಟ್ಟದ್ದು. ಅದನ್ನು ಚೆಂದ ಮಾಡಿ ಸೋಸಿಕೊಳ್ಳುವ. ಅದನ್ನು ಕೆಲವರು ಬಟ್ಟೆಯಲ್ಲಿ ಅದನ್ನು ಸೋಸಿಕೊಳ್ತಾರೆ. ನಾನು ಇದು ಸಣ್ಣ ಕಣ್ಣಿನ ಒಂದು ಸೋಸಣಿಗೆಯಲ್ಲಿ ಅದನ್ನು ಸೋಸ್ತಾ ಇದ್ದೇನೆ. ಚೆಂದ ಮಾಡಿ ಅದನ್ನು ನೀರು ತೆಗೆದುಕೊಂಡ್ರೆ ಆಯಿತು. ಆದಷ್ಟು ಫ್ರೆಶ್ ಆಗಿರಲಿ. ನಾವು ಫ್ರಿಜ್ಜಲ್ಲಿ ಇಟ್ಟದನ್ನು ತಿನ್ನೋದು ಬೇಡ. ಚೆಂದ ಮಾಡಿ ಅದನ್ನು ಸೋಸಿಕೊಳ್ಳುವ. ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಎಲ್ಲ ಸೋಸಿ ಆದ ನಂತರ ಅದು ಬಿಡಿ 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 ಬಿಡಿಯಾಗಿ ಬರ್ತದೆ, ಮರಳಿನ ಹಾಗೆ. ಅಷ್ಟರ ಮಟ್ಟಿಗೆ ಇದನ್ನು ಸೋಸಿಕೊಳ್ಬೇಕು. ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟರು ಒಳ್ಳೆಯದು. ಅದನ್ನು ಬಿಡಿ ಬಿಡಿ ಬಿಡಿಯಾಗಿ ಸಿಗ್ತದೆ ಅದು ನಮಗೆ. ಈಗ ಅದು ರೆಡಿ ಆಯಿತು. ಇದು ಏನು ಅಂತ ಹೇಳಿದರೆ, ಹಾಲು ಒಡೆದದ್ರಲ್ಲಿ ಮಾಡುವಂಥದ್ದು ಪಲ್ಯ. ನಾವು ನಮ್ಮ ಮನೆಯಲ್ಲಿ ಹಾಲು ಒಡೆದ ಕಾರಣ ಅದನ್ನು ಬಿಸಾಡುವ ಬದಲು ಅದನ್ನು ಏನಾದರೂ ಒಂದು ಉಪಯೋಗಕ್ಕೆ ಬರಲಿ ಅಂತ ಹೇಳಿ ಈ ಪಲ್ಯವನ್ನು ಮಾಡ್ತಾಯಿದ್ದೇನೆ. ಅದನ್ನು ಸ್ವಲ್ಪ ಹೊತ್ತು ತಣಿಲಿಕ್ಕಿಡುವ. ಅದು ಗಟ್ಟಿ ಬಿಸಿಗೆ ಗಟ್ಟಿ ಆಗೋದಿಲ್ಲ, ತಣಿಬೇಕು. ಆದ ಕಾರಣ ಈಗ ಸೆಟ್ ಆಯಿತು. ಅದು ಪನ್ನೀರೇ ಅಂತ ಹೇಳ್ಬೋದು. ಇಲ್ಲಿ ಶೇಪ್ ಇಲ್ಲ ಅಷ್ಟೇ ನಮ್ಮ ಪನ್ನೀರಿಗೆ. ಆ್ಯಕ್ಚುಲಿ ಇದು ಪನ್ನೀರೇ, ನ್ಯಾಚುರಲ್ ಆಗಿರುವಂತಹ ಪನ್ನೀರು. ನಮ್ಮ ಪನ್ನೀರು ರೆಡಿ ಆಯಿತು, ಹೋಮ್ ಮೇಡ್ ಪನ್ನೀರು. ನೆಕ್ಸ್ಟ್ ಪಲ್ಯ ಮಾಡಬೇಕಲ್ವಾ. ನಾನು 2 ಈರುಳ್ಳಿ ತಗೊಂಡಿದ್ದೇನೆ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಈರುಳ್ಳಿ ತಗೊಳ್ಬೋದು. ಈರುಳ್ಳಿ ಸಿಪ್ಪೆ ಉಂಟಲ್ಲ, ನಾವು ತೆಗೆದಾಗ ಅದನ್ನು ಆದಷ್ಟು ನಾವು ಬಿಸಾಡೋದು ಬೇಡ. ಎಲ್ಲ ವಸ್ತುಗಳಲ್ಲಿಯೂ ಮನೆಯಲ್ಲಿ ಉಪಯೋಗಿಸುವಂಥ ವೇಸ್ಟೇಜಲ್ಲಿ ಏನನ್ನಾದರೂ ಮಾಡಲಿಕ್ಕಾಗ್ತದೆ. ಈ ಈರುಳ್ಳಿ ಸಿಪ್ಪೆಯನ್ನು ನಾವು ಒಂದು ನೀರಲ್ಲಿ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿಟ್ಟು ಮರುದಿನ ಅದನ್ನು ಸೋಸಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ರೋಗಗಳು ಬರೋದಿಲ್ಲ ಗಿಡಕ್ಕೆ. ಒಂದು ಮೆಡಿಸಿನ್ನೇ ಅಂತ ಹೇಳ್ಬೋದು ರೋಗಕ್ಕೆ. ಇಲ್ಲದಿದ್ದರೆ ಅದರ ನೀರಿದೆಯಲ್ಲ, ಅದನ್ನು ಹೇರ್ ಫಾಲ್ ಆಗುವವರು, ತಲೆಯಲ್ಲಿ ಕೂದಲು ಉದುರುವಂತಹ ಯಾರಿಗಾದರೂ ಸಮಸ್ಯೆಗಳಿದ್ದರೆ ಅದನ್ನು ತಲೆಗೆ ಅಂದರೆ ಹೇಳಿದರೆ ಅದರ ಬುಡಕ್ಕೆ ನಾವು ಸ್ಪ್ರೇ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಅಂಥೇಳಿ ನಾನು ಓದಿದ್ದೇನೆ. ಈರುಳ್ಳಿಯನ್ನು ಚೆಂದ ಮಾಡಿ ಸಪೂರವಾಗಿ ಹೆಚ್ಚಿಕೊಳ್ಳುವ. ನಾನಿಲ್ಲಿ 2 ಈರುಳ್ಳಿ ತೆಗೆದುಕೊಂಡದ್ದು. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಈರುಳ್ಳಿಯನ್ನು ತಗೊಳ್ಬೋದು. ಯಾವ ರೀತಿಯಾಗಿ ಹೆಚ್ಚಿಕೊಳ್ಬೋದು. ನಾನಿದು ಉದ್ದುದ್ದವಾಗಿ ಹೆಚ್ಚಿಕೊಂಡದ್ದು, ಸ್ವಲ್ಪ ದಪ್ಪ ದಪ್ಪ ಇರಲಿ ಅಂತ. ತುಂಬ ಸಣ್ಣ ಮಾಡಿದರೆ ಅದು ಬಾಯಿಗೆ ಸಿಗೋದಿಲ್ಲ, ಮತ್ತು ಕ್ವಾಂಟಿಟಿ ಕೂಡ ಜಾಸ್ತಿ ಆಗಬೇಕಲ್ಲ. ನಮಗೆ ಹಾಲಲ್ಲಿ ಸಿಕ್ಕಿದಂತಹ ಪನ್ನೀರು ಸ್ವಲ್ಪನೇ ಆದ ಕಾರಣ ಜಾಸ್ತಿ ಇದ್ದಾಗ
ಪನ್ನೀರ್ನ ಕ್ವಾಂಟಿಟಿ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಈರುಳ್ಳಿ ದಪ್ಪ ದಪ್ಪವಾಗಿರಬೇಕು. ತುಂಬ ಫ್ರೈ ಮಾಡೋದಿಲ್ಲ ಅಲ್ಲ, ಬರೀ ಬೇಯೋದು ಮಾತ್ರ ಅದು. ಆದ ಕಾರಣ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪವಾಗಿರಲಿ. ನಿಮ್ಮ ಇಷ್ಟ, ಚಾಯ್ಸಸ್ ಯುವರ್ಸ್. ಯಾವ ರೀತಿಯಾಗಿ ಸಹ ಕಟ್ ಮಾಡ್ಕೊಳ್ಬೋದು. ಈರುಳ್ಳಿ ಅಂತ ಹೇಳಿದರೆ ಈರುಳ್ಳಿಯಲ್ಲಿ ತುಂಬ ಉಪಯೋಗ ಇದೆ. ನಾಲಿಗೆ ರುಚಿಯೂ ಒಳ್ಳೆಯದು, ಅದೇ ರೀತಿ ಮೆಡಿಸಿನ್ ಕೂಡ, ಅದು ಒಂದು ರೀತಿಯಾದಂಥ ಮೆಡಿಸಿನ್ ಕೂಡ. ಆ ಈರುಳ್ಳಿ ಎಣ್ಣೆಯನ್ನು ತಲೆಗೆ ಹಚ್ಚೋದ್ರಿಂದ ತಲೆಯಲ್ಲಿರುವ ಡ್ಯಾಂಡ್ರಫ್ ಕೂದಲಿಗೂ ಒಳ್ಳೆಯದು. ನೆಕ್ಸ್ಟ್ 2 ಟೊಮೆಟೊ ತಗೊಂಡಿದ್ದೇನೆ. ಅದನ್ನು ಕೂಡ ಅಷ್ಟೇ ನಿಮಗೆ ಯಾವ ರೀತಿಯಾಗಿ ಬೇಕೋ ಹಾಗೆ ಹೆಚ್ಚಿಕೊಳ್ಬೋದು. ನಾನು 2 ಟೊಮೆಟೊನ ತಗೊಂಡು ಸಪೂರವಾಗಿ ಹೆಚ್ಚಿಕೊಂಡಿದ್ದೇನೆ. ಈಗ ಮೊದಲಿನ ಹಾಗೆ ಹುಳಿ ಟೊಮೆಟೊ ಬರೋದಿಲ್ಲ ಅಲ್ವಾ. ಮೊದಲು ಹುಳಿ ಟೊಮೆಟೊ ಬರ್ತಾಯಿತ್ತು, ತುಂಬ ಅದರಲ್ಲಿ ನೀರಿನಂಶ ಜಾಸ್ತಿ ಇತ್ತು. ಈಗ ಇದಕ್ಕೆಂಥದ ಜಾಮೂನ್ ಟೊಮೆಟೊ ಅಂತ ಹೇಳ್ತಾರಂತೆ. ಜಾಮೂನ್ ಥರನೇ ಗಟ್ಟಿ ಗಟ್ಟಿಯಾಗಿರುತ್ತೆ, ಬೇಯೋದು ಕೂಡ ಇಲ್ಲ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಕರಗೋದು ಸಹ ಇಲ್ಲ. ಈರುಳ್ಳಿ ರೆಡಿ, ಟೊಮೆಟೊ ರೆಡಿ. ನೆಕ್ಸ್ಟು ಗ್ಯಾಸ್ ಹಚ್ಚಿಕೊಳ್ಳುವ. ಒಲೆ ಮೇಲೆ ಒಂದು ತವವನ್ನಿಡುವ. ನಾವು ದಕ್ಷಿಣ ಕನ್ನಡದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸೋದ್ರಿಂದ ನಾನು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ. ಒಳ್ಳೆ ಫ್ಲೇವರ್ ಕೊಡ್ತದೆ ಅದು. ನೀವು ಯಾವ ರೀತಿಯಾದ ಎಣ್ಣೆ ಬಳಸ್ತೀರಿ ಅದನ್ನೇ ಬಳಸಿ. ಕೊಬ್ಬರಿ ಎಣ್ಣೆ ಬಳಸಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಡೈಲಿ ಮಾಡುವಂಥ ಅಡುಗೆಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಸಾಸಿವೆ ಹಾಕಿದೆ. ಸಾಸಿವೆ ಯಾವಾಗಲೂ ಹೊಡಿಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಯಾವಾಗಲೂ ಸಾಸಿವೆ ಹೊಡಿಬೇಕು. ಕೆಲವೊಂದು ಅಡುಗೆಯಲ್ಲಿ ಸಾಸಿವೆ ಹೊಡೆದಿರೋದಿಲ್ಲ, ಅದು ಕಹಿ ಕಹಿ ಬಿಡ್ತದೆ. ಹೊಡೆದ ಸಾಸಿವೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ 4 ಕರಿಬೇವು ಸೊಪ್ಪು ಎಲೆ ಹಾಕಿದ್ದೇನೆ. ಕರಿಬೇವು ಕೂಡ ಅಷ್ಟೇ ನಮ್ಮ ತಲೆ ಕೂದಲಿಗಾಗಿರ್ಬೋದು, ನಮ್ಮ ದೇಹಕ್ಕಾಗಿರ್ಬೋದು, ಕಣ್ಣಿನ ದೃಷ್ಟಿಗಾಗಿರ್ಬೋದು ತುಂಬಾ ಉಪಯೋಗ ಆಗುವಂಥದ್ದು. ಮತ್ತು ನಮ್ಮ ಅಡುಗೆಯ ರುಚಿ ಹಾಗೂ ಪರಿಮಳವನ್ನು ಜಾಸ್ತಿ ಮಾಡ್ತದೆ ಅದು. ಒಮ್ಮೆ ಫ್ರೈ ಮಾಡಿಕೊಳ್ಳುವ. ಅದಕ್ಕೆ ಈಗ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನಾನು ಮೀಡಿಯಮ್ ಈರುಳ್ಳಿ ತಗೊಂಡದ್ದು ಮತ್ತು ತುಂಬ ಸಣ್ಣ ಮಾಡಿ ಹೆಚ್ಚಲಿಲ್ಲ. ನಾನು ಮೀಡಿಯಮ್ ಆಗೇ ಹೆಚ್ಚಿದ್ದು. ಸಣ್ಣದಾಗಿ ಹೆಚ್ಚಿಕೊಳ್ಬೋದು ಬೇಕಂತ ಹೇಳಿದರೆ. ನಾನು ಸ್ವಲ್ಪ ದಪ್ಪವಾಗಿರಲಿ, ಬಾಯಿಗೆ ಸಿಗಬೇಕಲ್ಲ ಅಂತ ಹೇಳಿ ದಪ್ಪವಾಗಿ ಹೆಚ್ಚಿದ್ದು. ಈರುಳ್ಳಿ ಯಾವಾಗಲೂ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. 3 ರೀತಿಯಾದಂತಹ ಈರುಳ್ಳಿಯಲ್ಲಿ ಫ್ಲೇವರ್ ಕೊಡ್ತದೆ ಅದು. ಬರೀ ಅದನ್ನು ಸ್ವಲ್ಪವೇ ಹುರಿಯುವಂಥದ್ದು ಎಣ್ಣೆಯಲ್ಲಿ. 2ನೇದು ಮೀಡಿಯಮ್ ಆಗಿ ಹುರಿಯುವಂಥದ್ದು. ಆಗ ಈರುಳ್ಳಿ ಬೆಂದಿರ್ತದೆ, ಯಾವುದೇ ವಾಸನೆಯನ್ನು ಕೊಡೋದಿಲ್ಲ. 3ನೇದು ಡ್ರೈ ಆಗಿ ಫ್ರೈ ಮಾಡುವಂಥದ್ದು. ಅರ್ಧಂಬರ್ಧ ಈರುಳ್ಳಿಯನ್ನು ಹುರಿದ್ರೆ ಅದು ಸಿಹಿ ಅಂಶವನ್ನು ಬಿಡ್ತದೆ. ಆದ್ದರಿಂದ ಹೆಚ್ಚಾಗಿ ಈರುಳ್ಳಿಯನ್ನು ನಾವು ಮುಕ್ಕಾಲ್ವಾಸಿ ಹುರಿಲೇಬೇಕಾಗ್ತದೆ. ಈರುಳ್ಳಿಯನ್ನು ಎಣ್ಣೆಯಲ್ಲಿ ಹುರಿಯುವಾಗ ಉಂಟಲ್ಲ, ಸ್ವಲ್ಪ ಉಪ್ಪು ಹಾಕಿಕೊಳ್ಳೋದು ಒಳ್ಳೆಯದು. ಯಾಕಂತ ಹೇಳಿದರೆ ಬೇಗ ಫ್ರೈ ಆಗ್ತದೆ ಅದು ಮತ್ತು ಬೇಗ ಬೇಯ್ತದೆ ಅದು. ಆದ ಕಾರಣ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಒಳ್ಳೆಯದು ಹಾಕಬೇಕು. ಯಾಕಂತ ಹೇಳಿದರೆ ನಾವು ಹಾಲನ್ನು ಬಳಸ್ತಿರೋದ್ರಿಂದ ಈರುಳ್ಳಿಯ ಜೊತೆಗೆ ಅರಿಶಿನ ಹಾಕೋದು ಒಳ್ಳೆಯದು. ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಅಡುಗೆ ರುಚಿಯನ್ನು ಜಾಸ್ತಿ ಮಾಡ್ತದೆ. ಇಲ್ಲಿ ಹುಳಿಯನ್ನು ಯಾವುದನ್ನು ಬಳಸ್ತಾ ಇಲ್ಲ, ಟೊಮೆಟೊದಲ್ಲಿರುವಂಥ ಹುಳಿಯೇ ಸಾಕು ನಮಗೆ. ಬೇಕಾದರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆಂದ ಮಾಡಿ ಫ್ರೈ ಮಾಡಬೇಕು. ನಾನು ಹೇಳಿದ್ದಲ್ಲ, ಇಲ್ಲಿ ಜಾಮೂನು ಟೊಮೆಟೊ ಬಳಸಿರುವ ಕಾರಣ ಅದು ಗಟ್ಟಿ, ತುಂಬ ಹೊತ್ತು ಅದು ಫ್ರೈ ಆಗಬೇಕಾಗ್ತದೆ. ಈಗ ನೋಡಿ ಫ್ರೈ ಆಗಿದೆ. ಇದಕ್ಕೆ ನಾನು ಮನೆಯಲ್ಲಿ ಏನೇನು ಮಸಾಲೆಗಳಿದೆ ಎಲ್ಲ ಹಾಕಿ, ನಾನು ಸ್ವಲ್ಪ ಗರಂ ಮಸಾಲೆ ಹಾಕಿದೆ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೇನೆ, ಮೆಣಸಿನ ಹುಡಿ, ಸ್ವಲ್ಪ ಜೀರಿಗೆ ಹುಡಿ ಹಾಕಿದೆ. ಕೆಲವೊಂದು ಸಾರಿ ನಾವು ಮನೆಯಲ್ಲಿರುವಂತಹ
ಕೆಲವೊಂದು ಉಳಿದಂತಹ ವಸ್ತುಗಳಿರ್ತದಲ್ಲ ಅದನ್ನು ಹಾಕಿ ಅಡುಗೆ ಮಾಡಿದಾಗಲೇ ರುಚಿ ಜಾಸ್ತಿ ಕೊಡುವಂಥದ್ದು ಅಲ್ವಾ. ಇದು ಚೆಂದ ಫ್ರೈ ಆಯಿತು. ಈಗ ಮನೆಯಲ್ಲಿ ಮಾಡಿದಂತಹ ಪನ್ನೀರು ಅದನ್ನು ಹಾಕುವ. ಎಷ್ಟು ಉದ್ರುದ್ರಾಗಿ ಬಂದಿದೆ ನೋಡಿ, ಅದರ ನೀರೆಲ್ಲ ಹೋಗಿದೆ, ಚೆಂದ ಅದನ್ನು ಸೋಸಿಕೊಂಡಿದ್ದೇವಲ್ವ, ನೀರೆಲ್ಲ ಹೋಗಿದೆ. ಒಂದು ಸ್ವಲ್ಪ ಸಹ ವಾಸನೆ ಇಲ್ಲ. ಒಂದು ಸ್ವಲ್ಪ ಹಾಲಿನ ಒಂದು ಕೆನೆ ವಾಸನೆ ಬರ್ತದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರ ವಾಸನೆ ಎಲ್ಲ ಹೋಗ್ತದೆ. ಬೇಕಾದರೆ ನಿಮಗೆ ಜಾಸ್ತಿ ಎಣ್ಣೆ ಬೇಕಾದರೆ ಹಾಕ್ಕೊಳ್ಬೋದು. ಎಣ್ಣೆ ಬಿಡುವವರೆಗೆ ಅದನ್ನು ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೊಮೆಟೊ ಕೂಡ ಕರಗ್ತದೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿದ್ದೇನೆ. ಅದು ಒಳ್ಳೆ ಪರಿಮಳವನ್ನು ಕೊಡ್ತದೆ, ಫ್ಲೇವರು. ನಾವು ತೆಂಗಿನೆಣ್ಣೆ ಬಳಸಿದ್ದೇವೆ, ಅದರ ಕಾರಣ ಒಳ್ಳೆ ಫ್ಲೇವರ್ ಕೊಡ್ತದೆ. ಪಲ್ಯ ಆಯಿತು. ಈಗ ಅದಕ್ಕೇನಾದರೂ ನೆಂಚಿಕೊಳ್ಳಿಕ್ಕೆ ಏನಾದರೂ ಬೇಕಲ್ಲ, ಹಾಗೆ ನಾನು ಚಪಾತಿ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೆ. ಚಪಾತಿಗೆ ಇದು ಪಲ್ಯ ತುಂಬಾ ಚೆಂದ ಆಗ್ತದೆ. ಸಣ್ಣದಾಗಿ ಉಂಡೆಗಳನ್ನು ಮಾಡಿಕೊಂಡು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ. ತುಂಬ ದಪ್ಪ ಬೇಡ, ಹಾಗಂತ ತುಂಬ ತೆಳು ಕೂಡ ಬೇಡ. ಫುಲ್ಕದಾಗಿ ದಪ್ಪ ದಪ್ಪ ನಡುವಲ್ಲಿ ಉಬ್ಬಿದರೆ ಭಾರಿ ಚೆಂದ ಚಪಾತಿ ಅಲ್ವಾ. ನಾವು ಎಣ್ಣೆ ಹಾಕಿ ಚಪಾತಿಯನ್ನು ಮಾಡೋದಿಲ್ಲ, ನಾವು ಎಣ್ಣೆ ಹಾಕೋದಿಲ್ಲ, ಡ್ರೈ ಆಗಿ ಮಾಡುವಂಥದ್ದು. ಆಯಿಲ್ ಕಂಟೆಂಟ್ ಆದಷ್ಟು ಕಮ್ಮಿ ಮಾಡುವ ಅಂತ ಹೇಳುವಂಥದ್ದು. ನಾನು ತವಾದಲ್ಲಿ ಚೆಂದ ಮಾಡಿ ಬೇಯಿಸ್ಕೊಳ್ತೇನೆ ಚಪಾತಿಯನ್ನು. ಅದು ಇಲ್ಲೇ ಒಳ್ಳೆ ರೀತಿಯಾಗಿ ಬೇಯಬೇಕು. ಹಂಚಿನ ಮೇಲೆ ಒಳ್ಳೆ ರೀತಿಯಾಗಿ ಬೇಯಿದ್ರೆ ಅದನ್ನು ಸ್ಟವ್ವಲ್ಲಿ ಹಾಕಿ ಫ್ಲೇಮಲ್ಲಿ ಸಣ್ಣದಾಗಿ ಇಟ್ಟು ಅದನ್ನು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವು ಎಣ್ಣೆಯನ್ನು ಆದಷ್ಟು ಕಮ್ಮಿ ಬಳಸುವ ಅಂತ ಹೇಳಿ. ಹಾಗೆ ನಾನೊಂದು 4 ಚಪಾತಿಯನ್ನು ಮಾಡಿಕೊಂಡೆ. ಕೊನೆಯದಾಗಿ ನನ್ನ ಪಲ್ಯ ರೆಡಿ ಆಯಿತು ನೋಡಿ. ಹಾಲನ್ನು ಒಡಿಸಿ ಅದರಲ್ಲೂ ಕೂಡ ಇಷ್ಟು ಒಳ್ಳೆ ಪಲ್ಯ ಮಾಡ್ಬೋದು ಅಂತ ಹೇಳಿದರೆ ಖಂಡಿತವಾಗ್ಲೂ ಒಳ್ಳೆಯ ವಿಷಯನೇ ಅಲ್ವಾ. ನಾವು ಎಷ್ಟೋ ಜನ ನಾವು ಹಾಲನ್ನು ಹಾಳು ಮಾಡ್ತೇವೆ, ಹಾಳಾದ ಹಾಲನ್ನು ಬಿಸಾಡ್ತೇವೆ, ಒಡೆದ ಹಾಲನ್ನು. ದಯವಿಟ್ಟು ಈ ರೀತಿಯಾದಂತಹ ಒಂದು ಸುಂದರವಾದ ಡಿಶನ್ನು ನಾವು ಮಾಡೋಣ. ಕಸದಿಂದ ರಸ ಅಂತ ಹೇಳಿದಾಗೆ ಅಲ್ವಾ. ರುಚಿಗೆ ಈರುಳ್ಳಿ ಇದೆ, ಪರಿಮಳಕ್ಕೆ ಕರಿಬೇವಿನ ಸೊಪ್ಪಿದೆ. ರುಚಿಯಾದ ಡಿಶ್ ಈಗ ರೆಡಿಯಾಗಿದೆ. ತೆಂಗಿನೆಣ್ಣೆ ಹಾಕಿರೋದ್ರಿಂದ ಸೂಪರ್ ಆದಂತಹ ಫ್ಲೇವರ್ ಕೊಡ್ತಾ ಉಂಟು. ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ನನ್ನ ಮಗನಲ್ಲಿ ಕೇಳಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದ. ಹಿಂದೆ ಒಂದು ಸಲ ಅವನಿಗೆ ಮಾಡಿ ಕೊಟ್ಟಿದ್ದೆ ನಾನು. ಮಕ್ಕಳಿಗೆ ಖುಷಿಯಾದರೆ ನಾವು ಮಾಡಿದ್ದು ಹೇಗಿದ್ದರೂ ಕೂಡ ಖುಷಿನೇ ಅಲ್ವಾ ಸ್ನೇಹಿತರೆ. ದಯವಿಟ್ಟು ನೀವು ಸಹ ಒಂದು ಟ್ರೈ ಮಾಡಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಪ್ಲೀಸ್ ಸಪೋರ್ಟ್.